ಮತ್ತೆ ನಂದನ್ ಕಶ್ಯಪ್ ಅವ್ರ ಬಳಿ ಬರ್ತೀನಿ. ನಂದನ್ ಕಶ್ಯಪ್ ಅವರೇ, ಈಗ ಸೆಂಟ್ರಲ್ ಗೌರ್ಮೆಂಟ್ ಕೊಡಲಿಲ್ಲ ಆಯಿತು, ಕರ್ನಾಟಕದ ರೈಟ್ ಅದು. ಅವರೇನು ಪ್ರಾಮಿಸ್ ಮಾಡಿದ್ದಿತ್ತು, ಅವರೇ ನಮಗೆ ಪ್ರಾಮಿಸ್ ಇದೆ, ನನ್ನ ಪಾಲು ಅಂತ ಏನಿಟ್ಟಿದ್ದಾರೆ. ನನಗೆ 4 ಇಡ್ಲಿ ನಾನು ತಿಂತೀನಿ, ನಂಗೆ 4 ಇಡ್ಲಿ ಕೊಡ್ಬೇಕು ನೀವು. ಬೇರೆ ಹಸ್ದಿರೋನಿಗೆ ಒಂದು ಇಡ್ಲಿ ಕೊಡಬಾರ್ದಾ? ಒಂದು ಇಡ್ಲಿ ಅವ್ನಿಗೆ 2 ಇಡ್ಲಿ ಕೊಟ್ಬಿಟ್ರೆ ಅವ್ನಿಗೆ ದೊಡ್ಡ ನಿಂಗೆ ಯಾಕಪ್ಪ ಹೊಟ್ಟೆ ಬರೀ? ಇದೆಲ್ಲ ನಮ್ಮ ಪ್ರಶ್ನೆ. ನನಗೆ 4 ಇಡ್ಲಿ ಕೊಡ್ತೀನಿ ಅಂತ ನೀನು ಹೇಳಿದೀಯಾ, ನನಗೆ ಕೊಡಬೇಕಾಗಿರೋ ಪಾಲು, ನನಗೆ ಒಂದೇ ಒಂದು ಇಡ್ಲಿ ಕೊಟ್ಟರೆ ನೀನು ಹೇಗೆ ಅಂತ ನಮ್ಮದೊಂದು ಆರ್ಗ್ಯುಮೆಂಟ್ ಇದೆ. ಇರಲಿ, ಇದರ ಆಚೆಗೆ ಎಷ್ಟು ವರ್ಷಗಳ ಕಾಲ ಭದ್ರಾಗ 5,000 ಕೋಟಿ ಕೊಡಲಿಲ್ಲ ಅಂತ ನೀವು ಇದೇ ಕಥೆಗಳನ್ನು ಹೇಳ್ಕೊಂಡು ಕೂತಿರ್ತೀರಿ, ಇದೇ ವಾದ ಹೇಳ್ಕೊಂಡು ಕೂತಿರ್ತೀರಿ. ಗ್ಯಾರಂಟಿ ಸ್ಕೀಮ್ಸ್ಗೆ ನೀವು 60,000 ಕೋಟಿ ಇತ್ತಿಟ್ಟಿರಬೇಕಾದ್ರೆ ಸದಾಕಾಲ ಅದೇ ಮೀನು ಕೊಡೋ ಬದಲು ಮೀನು ಹಿಡಿಯೋದು ಕಲಿಸು ಅಂತ, ನೀನೇ ಕೊಡೋ ಬದಲು ಮೀನು ಹಿಡಿಯೋದು ಕಲಿಸು ಅಂತ. ಯಾಕೆ ನೀವು ಭದ್ರಾ ಡ್ಯಾಮ್ ಮಾಡಲೇ ಇಲ್ಲ? ಅವ್ರು ಕೊಡಲ್ಲ ಹಂಗೆ ಪೆಂಡಿಂಗ್ ಇಟ್ಬಿಟ್ಟಿರ್ತೀರ ನೀವು? ನೋಡಿ, ಒಂದು ಒಳ್ಳೆ ಪ್ರಶ್ನೆ ಎತ್ತಿದ್ದೀರಾ ರಮಾಕಾಂತ್ ಅವರೇ. 2024 ಜುಲೈ 25ನೇ ತಾರೀಕು ನಮ್ಮ ರಾಜ್ಯದ ಮಾಜಿ ಬೃಹತ್ ಇದು ಇರಿಗೇಷನ್ ಮಿನಿಸ್ಟ್ರು ಹಾಗೂ ಬೊಮ್ಮಾಯಿ ಅವರು ಜಲಶಕ್ತಿ ಮಿನಿಸ್ಟ್ರು CR ಪಾಟೀಲ್ನ ಮೀಟ್ ಮಾಡಿಬಿಟ್ಟು ಭದ್ರಾ ಮೇಲ್ದಂಡೆ ಯೋಜನೆ, ಅಪ್ಪರ್ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಘೋಷಣೆ ಮಾಡಿ 5,500 ಕೋಟಿ ರಿಲೀಸ್ ಮಾಡಿ ಅಂತ ಅವರದೇ ಪಕ್ಷದ ಸಂಸದರು, ಅವರದೇ ಪಕ್ಷದ ಮಾಜಿ ಇರಿಗೇಷನ್ ಮಿನಿಸ್ಟ್ರು ರಿಕ್ವೆಸ್ಟ್ ಮಾಡಿದ್ದಾರೆ. ಆ ಪ್ರಾಜೆಕ್ಟ್ ಇಟ್ಸ್ ನಾಟ್ ಅಬೌಟ್ ಅಮೌಂಟ್. 5,500 ಕೋಟಿ ಅಲ್ಲ ನಾವು ಮಾತಾಡ್ತಿರೋದು, 5,500 ಕೋಟಿನೂ ಒಂದು ಭಾಗ. ಬಟ್ ಇನ್ನೊಂದು ಭಾಗ ಏನು ಅಂದ್ರೆ, ಆ ಪ್ರಾಜೆಕ್ಟ್ ಅನ್ನು ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಡಿಕ್ಲೇರ್ ಮಾಡಿ, 2ನೇ ಪ್ರಾಜೆಕ್ಟ್ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ನ ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಡಿಕ್ಲೇರ್ ಮಾಡಿ ಅಂತ. ಏನಕ್ಕೆ ಅಂದ್ರೆ ಇಟ್ ಅಮೌಂಟ್ಸ್ ಟು ಬಿಗ್ ಫೈನಾನ್ಷಿಯಲ್ ಲಿಮಿಟೇಷನ್ ಟು ದ ಸ್ಟೇಟ್. ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ನ ಕೆಲಸ ಮುಗಿಸಕ್ಕೆ, ಲ್ಯಾಂಡ್ ಅಕ್ವಿಸಿಷನ್ ಮಾಡಕ್ಕೆ ಕಳೆದ ಬಿಜೆಪಿ ಸರ್ಕಾರ ನೆನಗುದಿಗೆ ಬಿದ್ದಿತ್ತು. ಖುಷ್ಕಿ ಜಮೀನಿಗೆ ಅವರು 5 ಲಕ್ಷನೋ 10 ಲಕ್ಷನೋ ಕೊಡ್ತೀನಿ ಲ್ಯಾಂಡ್ ಅಕ್ವಿಸಿಷನ್ಗೆ ಅಂತ ಅದೊಂದು ಹಂತಕ್ಕೆ ಹೋಗಿತ್ತು, ನಿಂತೋಗಿತ್ತು. ಆದರೆ ನಮ್ಮ ಸರ್ಕಾರ ಬೇಸಾಯದ ಭೂಮಿಗೆ 40 ಲಕ್ಷ ಕೊಟ್ಬಿಟ್ಟು, ಮತ್ತೆ ನೀರಾವರಿ ಜಮೀನಿಗೆ 50 ಲಕ್ಷ ಕೊಟ್ಬಿಟ್ಟು ನಾವು ಲ್ಯಾಂಡ್ ಅಕ್ವಿಸಿಷನ್ ಮಾಡಿಬಿಟ್ಟು ಆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಗೆ, ಆ ಪ್ರಾಜೆಕ್ಟಿಂದ 1.5 ಲಕ್ಷ ಹೆಕ್ಟೇರ್ ಪ್ರದೇಶ ನೀರಾವರಿ ಪ್ರದೇಶ ಆಗುತ್ತೆ. ಅಲ್ಲಿ ನೀರಾವರಿ ಪ್ರದೇಶ ಆದ್ರೆ ನಮ್ಮ ರೈತರ ಬೆಳೆಗಳು ಜಾಸ್ತಿ ಆಗುತ್ತೆ, ಅಗ್ರಿಕಲ್ಚರ್ GDP ಜಾಸ್ತಿ ಆಗುತ್ತೆ. ಈ ನಿಟ್ಟಿನಲ್ಲಿ ಇಟ್ಕೊಂಡು ಇವೆರಡು ಪ್ರಾಜೆಕ್ಟ್, ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಮತ್ತೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ನಾವು ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಘೋಷಣೆ ಮಾಡಿ ಅಂತ ನಾವು ಕೇಳ್ತಾ ಇರೋದು. ಹಣಕಾಸು ಒಂದೇ ಅಲ್ಲ, ಇವೆರಡನ್ನು ಇಟ್ಕೊಂಡು ಈ ಪ್ರಾಜೆಕ್ಟ್ಗೆ ನೀವು ಸಪೋರ್ಟ್ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇರೋದು. ಕಮಿಂಗ್ ಟು ದ ಸೆಕೆಂಡ್ ಪಾಯಿಂಟ್ ರಮಾಕಾಂತ್ ಅವರೇ, ಜಲ್ ಜೀವನ್ ಮಿಷನ್ ಬಗ್ಗೆನೇ ಹೇಳ್ತಾ ಇದ್ರಿ. ಜಲ್ ಜೀವನ್ ಮಿಷನ್ ನಮ್ಮ ಕೇಂದ್ರ ಸರ್ಕಾರದ್ದು. ಮೋದಿ ಅಂತಾರೆ. 35,000 ಕೋಟಿ ಒಂದು ವರ್ಷದಲ್ಲಿ ಈ ಯೋಜನೆಗೆ ಕರ್ನಾಟಕ ರಾಜ್ಯ ವೆಚ್ಚ ಮಾಡೋದು. ರಾಜ್ಯ ಸರ್ಕಾರ 24,000 ಕೋಟಿ ಆಲ್ರೆಡಿ ಸ್ಪೆಂಡ್. ಎಷ್ಟು? 24,000 ಕೋಟಿ. ಕೇಂದ್ರ ಸರ್ಕಾರದ್ದು 11,786 ಕೋಟಿ. ವೈ ವಿ ಶುಡ್ ಸೇ ಇದು ಕೇಂದ್ರ ಸರ್ಕಾರದ ಯೋಜನೆ ಅಂತ? ನಮ್ಮ ಕನ್ನಡಿಗರ ತೆರಿಗೆ ಹಣನೇ 25,000 ಕೋಟಿ ಹೋಗ್ತಿರ್ಬೇಕಾದ್ರೆ ನಾವ್ ಏನಕ್ಕೆ ಇದು ಕೇಂದ್ರ ಸರ್ಕಾರ? ಹೌದು, ನೀರು ಕೊಡಬೇಕು, ನೀವು ಹೇಳ್ತಿದ್ದು ಎಲ್ಲ ಓಕೆ. ನಮ್ಮ ಒಂದು 10 to 20% ಜಾಗದಲ್ಲಿ ನೀರು ಹೋಗಲ್ಲ. ಈ ಯೋಜನೆಯಿಂದ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಹೇಳ್ತೀನಿ ರಮಾಕಾಂತ್ ಅವರೇ, ನೀರಿನ ಮೂಲ ಇಲ್ಲ. ಯೋಜನೆ ಚಾನಲ್ ಇಟ್ಬಿಟ್ಟಿದ್ದಾರೆ. ಇವಾಗ ಒಂದು ನೀರು ಮನೆಗೆ ನಾವು ಯಾವುದೋ ಒಂದು ಇವಾಗ ಭದ್ರಾ ಮೇಲ್ದಂಡನೆ ಯೋಜನೆ ಹೇಳ್ಕೊಂಡ, ನೀರಿನ ಮೂಲ ಇರೋ ಕಡೆನೂ ಇದೇನೆ, ಇಲ್ದಿರೋ ಕಡೆನೂ ಸೇಮ್ ಪಾಲಿಸಿ ಮಾಡಿದ್ದಾರೆ ಅಂತ ನೀವು ಹೇಳೋದು. ನೋಡಿ, ಒಂದು ಒಳ್ಳೆ ಪಾಯಿಂಟ್ ಹೇಳ್ತೀನಿ ರಮಾಕಾಂತ್. ಭದ್ರಾ ಮೇಲ್ದಂಡೆ ಯೋಜನೆ ನಾವು ತುಂಗಭದ್ರಾ ನದಿ ನೀರ್ ಎತ್ಕೊಂಡ್ಬಂದು ಅಪ್ ಟು ಕೊರಟಗೆರೆ, ಪಾವಗಡ ಇಲ್ಲಿ ತನಕ ನೀರು ಕೊಡ್ತಾ ಇದೀವಿ. ಯಾಕಂದ್ರೆ ಬರಡ ಭೂಮಿ, ಎಲ್ಲಿ ಅಲ್ಲಿಂದ ಎತ್ಕೊಂಡ್ಬಂದು ಇಲ್ಲಿ ಕೊಡ್ತಾ ಇದೀವಿ. ಈ ಜಲ್ ಜೀವನ್ ಮಿಷನ್ ಅಲ್ಲಿ ಏನು ಅಂತಂದ್ರೆ ರಮಾಕಾಂತ್ ಅವರೇ, ನೀರಿನ ಮೂಲ ಇರ್ಬೇಕಲ್ವಾ? ಮನೆಗೆ ಇವಾಗ ನಮ್ಮ ಮನೆಗೆ ಬಂದು ಟ್ಯಾಪ್ ಹಾಕ್ಬಿಟ್ಟು ಹೊಟ್ಟೋಗ್ತಾರೆ. ನೀರ್ ಎಲ್ಲಿಂದ ಬರ್ತಾ ಇದೆ ಸರ್? ಓಕೆ, ನೀರಿನ ಮೂಲ ಇದೆಯಾ? ಕೆರೆ ಇದೆಯಾ? ಕಟ್ಟೆ ಇದೆಯಾ? ಬಾವಿ ಖಾಲಿ ಇದೆ? ಅಲ್ಲ, ನದಿ ಇದೆಯಾ? ಸಮುದ್ರ ಇದೆಯಾ? ಕೇಳ್ತಾ ಇದೀನಿ ನಿಮ್ಗೆ. ನೀರಿನ ಮೂಲ ಎಲ್ಲಿದೆ ಅಂತ ಇವ್ರು ಪತ್ತೆ ಹಚ್ಚಿಲ್ಲ. ಸುಮ್ನೆ ಮನೆಗೆ ಹೋಗ್ಬಿಟ್ಟು ಇದು ನಲ್ಲಿ ನೀವು ಮಾಡಿ, ಸ್ಟೇಟ್ ಗವರ್ಮೆಂಟ್ ಮಾಡಿ, ನಿಮ್ದು ಪಾಲಿದೆಯಲ್ಲ, ಅದ್ಯಾಕೆ ಮಾಡಲ್ಲ ನೀವು? ನೋಡಿ, ಇವಾಗ ಇಂತ ಕಡೆ ಮೂಲ ಇದೆ ಅಂತ ಇಂತ ಕಡೆ ಕೊಳ ಹಾಕ್ರಪ್ಪ ಕೊಡಿ ನೀವು. ನೋಡಿ, ನೀವು ಅದಕ್ಕಿಂತ ಮುಂಚೆ ಮಾಡೋರ್ಗು ಕಾದಿದ್ಕೊಂಡು ರಾಜ್ಯದಲ್ಲಿ ಒಂದು ಡಿಸೆಂಟ್ರಲೈಸ್ ಆಗಿ ನಾವು ಗ್ರಾಮ ಪಂಚಾಯತಿಗಳಿಗೆ ಅಧಿಕಾರ ಕೊಟ್ಟಿದ್ವಿ. ನೀರಿಲ್ವಾ? ಬೋರ್ವೆಲ್ ತೆಗ್ಸು. ಅವನ ಸ್ವಂತ ಬಲದ ಮೇಲೆ ಅವನು ಏನ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾನೋ ಹಳ್ಳಿ ಗ್ರಾಮ ಪಂಚಾಯತಿಲಿ, ಅವನು ಒಂದು ಬೋರ್ವೆಲ್ ಕೊಡ್ಸ್ಬಿಟ್ಟು ಮನೆಗೆ ನೀರು ಕೊಡಪ್ಪ ಅಂತ ಹೇಳಿದ್ವಿ. ಇಲ್ಲ, ಕೆರೆಯಿಂದ ನಮ್ಮ ರಾಜ್ಯ ಸರ್ಕಾರ ಅನುದಾನ ಕೊಡುತ್ತೆ, ಕೆರೆಯಿಂದ ಪಂಪ್ ಮಾಡ್ಬಿಟ್ಟು ನೀರು ಕೊಡು ಅಂತ ಹೇಳ್ತೀವಿ. ಇವರು ಯೋಜನೆ ಡಿಸೈನ್ ಮಾಡಿದ್ದಾರೆ ವಿತೌಟ್ ಬೇಸಿಕ್ ಲ್ಯಾಕ್ ಆಫ್ ಸೆನ್ಸ್. ಸೆಕೆಂಡ್,